ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ CS ಕನ್ನಡ ವ್ಲಾಗ್. ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಚಪ್ರದ ಪೂಜೆ ನಾವು ಯಾವ ರೀತಿ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಫಸ್ಟು ಮದುವೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಾನು ನಿಮಗೆ ಯಾವ ರೀತಿ ಮಾಡಿದ್ವಿ ಚಪ್ರದ ಪೂಜೆ ಅಂತ ನಾನು ತೋರಿಸಿರಲಿಲ್ಲ ಅಲ್ವಾ. ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಚಪ್ರದ ಪೂಜೆ ಯಾವ ರೀತಿ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀವಿ. ಸೊ ಫಸ್ಟು ನಾವು ಚಪ್ರದ ಪೂಜೆ ಮಾಡೋದು ಮುಂಚೆ ನಾವು ಫಸ್ಟು ಒಂದು ಕಂಬಕ್ಕೆ ಪೂಜೆ ಮಾಡ್ತೀವಿ. ಸೊ ಎಲ್ಲರೂ ಇದೇ ರೀತಿಯೇ ಮಾಡೋದು. ಸೊ ಹಂಗಾಗಿ ಇವಾಗ ನಾವು ಕೂಡ ಅದೇ ರೀತಿಯೇ ಫಾಲೋ ಮಾಡ್ತಾ ಇದ್ದೀವಿ. ಸೊ ನಮ್ಮ ಮನೆ ಇರೋದು ಸೈಡ್ಗೆ. ಸೊ ಇವ್ರು ನೋಡಿದ್ರೆ ಪಕ್ಕದ ಮನೆಯವ್ರ ಹತ್ರ ಏನೋ ಕಂಬ ಇಟ್ಬಿಟ್ಟು ಮಾಡಿಸ್ತಾಯಿದ್ರು. ಸೊ ಆಮೇಲೆ ನಾನು ಈ ಕಡೆ ಇಟ್ಸ್ಬಿಟ್ಟು ನಮ್ಮ ಮನೆ ಹತ್ರ ಚಪ್ರ ಕಾಣೋ ಹಾಗೆ ಒಂದು ಕಂಬನ ರೆಡಿ ಮಾಡಿಸಿದೆ. ಸೊ ಅವರೆಲ್ಲ ಕ್ಲೀನ್ ಮಾಡಿ ಕೊಟ್ಟರು. ನಾನು ಆಮೇಲೆ ಎಲ್ಲ ಅದು ಕಂಬಕ್ಕೆಲ್ಲ ನೀರು ಹಾಕಿ ಮತ್ತೆಲ್ಲ ರೆಡಿ ಮಾಡಿಕೊಟ್ಟೆ. ಆವಾಗ ಸಿಸ್ಟರ್ಸು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂ ಇಟ್ಟು ಆಮೇಲೆ ವಿಭೂತಿ ಹಚ್ಚಿ ಆಮೇಲೆ ಎಲ್ರಿಗೂ ಕೈಗೆ ಕಂಕಣ ಕಟ್ಟಿ ಎಲ್ಲ ಪೂಜೆ ಮಾಡಿದ್ವಿ. ಸೊ ನಾವು ಇನ್ನೂ ಯಾವ ರೀತಿ ಮಾಡಿದ್ವಿ ಅಂತ ಸ್ಕಿಪ್ ಮಾಡಿದೆ ನೋಡಿ. ತುಂಬಾ ಚೆನ್ನಾಗಿತ್ತು. ನನಗೆ ಚಪ್ರ ಹಾಕಿದ್ಮೇಲಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಸೊ ಮದುವೆ ಸಂಭ್ರಮ ಫಸ್ಟು ಆಗೋದು ಯಾವುದರಿಂದ ಅಂದರೆ ಒಂದು ಚಪ್ರ ಹಾಕ್ದಾಗಿಂದ. ಆವಾಗಲೇ ಒಂದು ಮನೆಗೆ ಖುಷಿ ಸಂತೋಷ, ಆಮೇಲೆ ಒಂದು ಸಿಸ್ಟರ್ಸ್ ಮದುವೆ ಆಗ್ತಾಯಿದೆ ಅಂತ ತುಂಬಾ ಖುಷಿ ಇರುತ್ತೆ. ಸೊ ಹಾಗೆಯೇ ಈ ಒಂದು ಚಪ್ರ ಹಾಕಿದ್ಮೇಲಂತೂ ಇನ್ನೂ ಖುಷಿ ಹೆಚ್ಚಾಗುತ್ತೆ. ಸೊ ಅದಕ್ಕೆ ನಾವು ಫಸ್ಟ್ ಚಪ್ರದ ಪೂಜೆ ಈ ರೀತಿ ಮಾಡಿದ್ವಿ. ಸೊ ನಾವೆಲ್ಲ ಯಾವ ರೀತಿ ಮಾಡಿದ್ವಿ ಅಂತ ಹೋಗಿ ನೋಡ್ಕೊಂಡು ಬನ್ನಿ. ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಹಾಗೆಯೇ ನಾನು ಏನೇನು ತೋರಿಸ್ತೀನಿ ಇವಾಗ ಈ ಒಂದು ವಿಡಿಯೋದಲ್ಲಿ ಅಂತ ಹೇಳಿ ವೆಯ್ಟ್ ಮಾಡಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಈ ಭೂಮಿಯ ಈಗ ಫೈನಲ್ ಆಗಿ ಚಪ್ರ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಸೂಪರ್. ಸೊ ಇವಾಗ ನಾವು ಲಾಸ್ಟ್ ನಾನು ನಿಮಗೆ ಮೆಹಂದಿ ಶಾಸ್ತ್ರದಲ್ಲಿ ನಾನು ಪ್ಲೇಟ್ ರೆಡಿ ಮಾಡಿದ್ದೆ ಗೊತ್ತಾ. ಸೊ ಆ ಒಂದು ಶಾಸ್ತ್ರಕ್ಕೆ ನಾನು ಪ್ಲೇಟ್ ಅದು ಮೆಹಂದಿ ಎಲ್ಲ ಇಟ್ಬಿಟ್ಟು ಡೆಕೋರೇಷನ್ ಮಾಡಿದ್ದೆ. ಸೊ ಅದನ್ನು ಯಾವ ರೀತಿ ಮಾಡಿದ್ದೆ ಅಂತಲೂ ಕೂಡ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಲಾಸ್ಟ್ ಟೈಮ್ ತೋರಿಸೋದನ್ನ ಮಿಸ್ ಮಾಡಿಬಿಟ್ಟಿದ್ದೀನಿ ಈ ವಿಡಿಯೋನ. ಅದಕ್ಕೆ ಈ ವಿಡಿಯೋದಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟು ನೀವು ಕೂಡ ನಿಮ್ಮ ಮನೇಲೇ ಮದುವೆ ಇದ್ದಾಗ ಮೆಹಂದಿ ಶಾಸ್ತ್ರದಲ್ಲಿ ಸೊ ಈ ರೀತಿನಿ ಕೂಡ ನೀವು ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ನನಗೆ ಒಬ್ಬಳೇ ಹಿಂಗೆ ಫೋನ್ ಇಟ್ಕೊಂಡು ವಿಡಿಯೋ ಮಾಡಿಕೊಂಡು ಎಲೆ ಎಲ್ಲ ಈ ರೀತಿ ಜೋಡಿಸ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಆವಾಗ ಮೆಹಂದಿ ಹಾಕೋದಕ್ಕೆ ಬಂದಿದ್ರಲ್ವ, ಸೊ ಅವರೇ ನನಗೆ ಹೆಲ್ಪ್ ಮಾಡಿದ್ರು. ಸೊ ಅದಕ್ಕೆ ಅದೇ ರೀತಿಯೇ ನಾನು ಕೂಡ ಈ ಮೆಹಂದಿ ಶಾಸ್ತ್ರಕ್ಕೆ ಇದೊಂದು ಪ್ಲೇಟ್ ಕೂಡ ರೆಡಿ ಮಾಡಿಸಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಲ್ವಾ, ಸಖತ್ತಾಗಿತ್ತು. ಸೊ ಹೂ ಕೂಡ ಅಷ್ಟೇ ಕಾಂಬಿನೇಷನಾಗಿ ಚೆನ್ನಾಗಿತ್ತು. ಸೊ ಈ ಒಂದು ಎಲೆ ಆಮೇಲೆ ಪ್ಲೇಟಲ್ಲಿ ಆಮೇಲೆ ಮೆಹಂದಿ ಎಷ್ಟು ಸೂಪರಾಗಿ ಕಾಣುತ್ತೆ. ಸೊ ಒಂದು ಮದುವೆ ಸಮಾರಂಭದಲ್ಲಿ ಚಪ್ರನೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಹಾಗೆ ಒಂದು ಮೆಹಂದಿ ಶಾಸ್ತ್ರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಈ ಒಂದು ಮೆಹಂದಿ ಶಾಸ್ತ್ರಕ್ಕೆ ಇದು ಒಂದು ಪ್ಲೇಟ್ ಕೂಡ ನಮಗೆ ಅಷ್ಟೇ ಖುಷಿ ಕೊಡುತ್ತೆ ಸಂಭ್ರಮಕ್ಕೆ. ಹಾಗಾಗಿ ನಂಗೆ ತುಂಬಾ ಖುಷಿ ಆಯಿತು ಇದೊಂದು ಪ್ಲೇಟ್ ನೋಡಿದಾಗಲೇ ರೆಡಿ ಆದಾಗ. ಸೊ ಮೆಹಂದಿ ಅಲ್ವಾ, ಮೆಹಂದಿ ಹಾಗೆಯೇ ಎಲೆನೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಬಂದು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ದೆ ಮೇಲೆಲ್ಲ ಫೋಟೋಶೂಟ್ ಎಲ್ಲ ಆಯಿತು ನಮ್ಮದು ಅಂತ.
ಎಲ್ಲ ಇದು ಏನಪ್ಪ ಅರಿಶಿನ ಶಾಸ್ತ್ರಕ್ಕೆ ಎಲ್ಲದಕ್ಕೂ ಅಂತ. ಸೊ ಅರಿಶಿನ ಶಾಸ್ತ್ರ ನಾವು ಯಾವ ರೀತಿ ಮಾಡಿದ್ವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಈಗ ನಮ್ಮ ಕಡೆ ಅರಿಶಿನ ಶಾಸ್ತ್ರಕ್ಕೆ ನಾವು ಏನೇನು ರೆಡಿ ಮಾಡ್ತೀವಿ, ಸೊ ಅರಿಶಿನ ಶಾಸ್ತ್ರ ನಾವು ಯಾವ ರೀತಿ ಮಾಡ್ತೀವಿ ಅಂತ ಇವಾಗ ತೋರಿಸ್ತೀನಿ. ಫಸ್ಟು ನಾನಿಲ್ಲಿ ಏನೇನು ರೆಡಿ ಮಾಡ್ತಾ ಇದ್ದೀವಿ ಅಂತಂದರೆ, ಈಗ ಮದುಮಕ್ಕಳನ್ನ ಕೂರಿಸೋದಕ್ಕೆ 9 ಪ್ಲೇಟಲ್ಲಿ ನಾವು 9 ಥರದ ಐಟಮ್ಸ್ ಇಡ್ತೀವಿ. ಅವ್ರ ಮುಂದೆ ಇದನ್ನೆಲ್ಲ ಇಟ್ಬಿಟ್ಟು ಅವ್ರನ್ನ ಒಂದು ಮಣೆ ಮೇಲೆ ಕೂರಿಸಿ ಅರಿಶಿನ ಶಾಸ್ತ್ರ, ಬಳೆ ಶಾಸ್ತ್ರ ಎರಡೂ ಕೂಡ ನಾವು ಮನೆಯಲ್ಲೇ ಮಾಡ್ತೀವಿ. ಸೊ ಬಳೆ ಶಾಸ್ತ್ರ ಒಬ್ಬೊಬ್ಬರು ಚೌಟ್ರಿಲೇ ಮಾಡ್ತಾರೆ, ಸೊ ನಾವು ಮನೆಯಲ್ಲೇ ಮಾಡ್ತೀವಿ. ಸೊ ನಮ್ಮ ಕಡೆ ಪದ್ಧತಿ ಹೇಗಿರುತ್ತೋ ಹಾಗೆ ನಾವು ಮಾಡಬೇಕಾಗತ್ತಲ್ವ, ಸೊ ಅದಕ್ಕೆ. ಸೊ ಕೆಲವೊಬ್ಬರು ಚೌಟ್ರಿಲೇ ಮಾಡ್ತಾರೆ. ಈಗ ಹೇಗಾಗಿದೆ ಅಂದರೆ ಚೌಟ್ರಿಲಿ ಮಾಡೋದು ಕೂಡ ತುಂಬಾ ಕಷ್ಟ ಆಗ್ತದೆ. ಯಾಕಂತಂದರೆ ನಾವು ಈಗ ಚೌಟ್ರಿಗೆಲ್ಲ ಹೋಗಿ ಬಳೆ ಹಾಕೋರು ಅಷ್ಟೋ ತನಕ ನಮ್ಮ ಜೊತೆ ವೇಟ್ ಮಾಡೋದು ಅದೆಲ್ಲ ಆಗೋದಿಲ್ಲ ಅಲ್ವಾ. ಸೊ ಈ ರೀತಿ ನಾವು ಮನೇಲೇ ಮಾಡಿಕೊಂಡ್ರೂ ಒಂಥರ ಈ ರೀತಿ ಫ್ರೀಯಾಗಿ ಚೆನ್ನಾಗಿ ವೀಡಿಯೋ, ಫೋಟೋ ಎಲ್ಲನೂ ಮಾಡ್ಕೊಳ್ಬೋದು. ಸೊ ನನಗೆ ಈ ರೀತಿಯೇ ಇಷ್ಟ ಆಗುತ್ತೆ ಚೌಟ್ರಿಲಿ ಮಾಡ್ಕೊಳ್ಳೋದಕ್ಕಿಂತ. ಸೊ ಬೆಟರ್ ಅನಿಸುತ್ತೆ, ಒಂದು ಕಂಫರ್ಟಬಲ್ ಇರುತ್ತೆ. ಸೊ ಹಂಗಾಗಿ ನಂಗೆ ಈ ಥರನೇ ಇಷ್ಟ. ಸೊ ಅದಕ್ಕೆ 9 ತಟ್ಟೆನ ರೆಡಿ ಮಾಡಿದ್ದೀನಿ. ಸೊ ಒಂದು ಎಲೆ ಅಡಿಕೆ, ಸ್ವೀಟ್ಸು, ಬಾಳೆಹಣ್ಣು, ಆಮೇಲೆ ತೆಂಗಿನಕಾಯಿ ಮತ್ತು ಎಲ್ಲ ಥರದ ಹಣ್ಣುಗಳು, ಬಳೆ, ಆಮೇಲೆ ಅಕ್ಷತೆ ಕಾಳು, ತೆಂಗಿನಕಾಯಿ, ಕೊಬ್ಬರಿ, ಆಮೇಲೆ ಬಳೆ ಎಲ್ಲ ಇಟ್ಟೆ. ಮತ್ತು ಇಲ್ಲಿ ಕಳಸ ಇದೆ, ಬಳೆ, ಹಸಿರು ಬಳೆ ಇದೆ. ಆಮೇಲೆ ಸೈಡ್ಸ್ ಅವ್ರು ಬಳೆ ಹಾಕ್ಕೊಳ್ಳೋದಕ್ಕೆ, ಸಿಸ್ಟರ್ಸು ಸೈಡ್ ಬಳೆ ಹಾಕ್ಕೊಳ್ಳೋದಕ್ಕೆ ಅವರು ಕೂಡ ಎಲ್ಲ ಟೋಟಲಾಗಿ 9 ಪ್ಲೇಟ್ನ ರೆಡಿ ಮಾಡಿದ್ದೀವಿ. ಸೊ ಅದೇ ಟೈಮಿಗೆ ಮೆಹಂದಿ ಶಾಸ್ತ್ರ ಎಲ್ಲ ಇತ್ತಲ್ಲ, ಸೊ ಆವಾಗ ಫೋಟೋರು ಆವಾಗಲೇ ಬಂದರು ಈ ಒಂದು ಶಾಸ್ತ್ರದೆಲ್ಲ ವೀಡಿಯೋ ತೆಗೆಯೋದಕ್ಕೆ. ಸೊ ಫೋಟೋಶೂಟ್ ಎಲ್ಲ ಆಯಿತು ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ನಾವು ಅರಿಶಿನ ಶಾಸ್ತ್ರ ಮತ್ತು ಬಳೆ ಶಾಸ್ತ್ರ ಎರಡೂ ಮಾಡ್ತೀವಿ, ಸೊ ಮನೇಲೇ. ಸೊ ಅದಕ್ಕೆ ಇದೆಲ್ಲ ವೀಡಿಯೋ ಬೇಕಾಗುತ್ತಲ್ಲ ನಮಗೆ, ಅದಕ್ಕೆ ಮನೇಲೇ ನಾವು ವೀಡಿಯೋ ಮಾಡಿಸ್ಕೊಳ್ಳೋದಕ್ಕೆ ಅವರು ವೀಡಿಯೋದವರು ಬಂದಿದ್ದರು. ಸೊ ನಾನೇ ದೀಪ ಎಲ್ಲ ಹಚ್ಬೇಕಾಗಿತ್ತಲ್ವ, ಸೊ ಕಳಸಕ್ಕೆ ಮತ್ತು ದೊಡ್ಡ ದೀಪ ಇದೆಲ್ಲದಕ್ಕೂ ನಾನೇ ದೀಪ ಹಚ್ಚಿದೆ. ಸೊ ಇಬ್ಬರಿಗೂ ನಾನೇ, ಮತ್ತು ಬಳೆ ಶಾಸ್ತ್ರ, ಅರಿಶಿನ ಶಾಸ್ತ್ರ ಕೂಡ ನಾನೇ ಮಾಡಿದ್ದು. ನೋಡಿ ಎಂಜಾಯ್ ಮಾಡಿ ಯಾವ ರೀತಿ ಇತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಮತ್ತು ನಾನು ಈ ಸ್ಯಾರಿ ಎಲ್ಲ ಹಾಕ್ಕೊಂಡಿದ್ದು ಮತ್ತು ರೆಡಿಯಾಗಿದ್ದೆಲ್ಲ ನನಗೆ ಲಾಸ್ಟ್ ವೀಡಿಯೋದಲ್ಲಿ ಕಮೆಂಟಲ್ಲಿ ತಿಳಿಸಿದ್ರು ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡಿದೆ ನೋಡಿ ನಾವು ಯಾವ ರೀತಿ ಶಾಸ್ತ್ರ ಮಾಡಿದ್ವಿ ಅಂತ. ಸೊ ಇದು ನಾನು ತುಂಬ ಲಾಂಗ್ ವೀಡಿಯೋ ಆಯಿತು ಅಂತ ಹೇಳಿಬಿಟ್ಟು ನಾನು ಅರಿಶಿನ ಶಾಸ್ತ್ರ ಅಷ್ಟೇ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬಳೆ ಶಾಸ್ತ್ರನೂ ಕೂಡ ತೋರಿಸ್ತೀನಿ. ಯಾಕಂದರೆ ತುಂಬ ಲಾಂಗ್ ವೀಡಿಯೋ ಆದರೆ ನಿಮಗೆ ಬೇಜಾರಾಗುತ್ತಲ್ವ, ಸೊ ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬಳೆ ಶಾಸ್ತ್ರ ಕೂಡ ನಾನು ತೋರಿಸ್ತೀನಿ. ನೀವು ಮಿಸ್ ಮಾಡದೆ ಈ ನನ್ನ ಮದುವೆ ವೀಡಿಯೋಸ್ ಎಲ್ಲನೂ ನೋಡಿ ಎಂಜಾಯ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಆವಾಗ ನೀವು ನನ್ನ ಮ್ಯಾರೇಜ್ ವೀಡಿಯೋಸ್ ಯಾವ್ದು ಆಗ್ತೀನೋ ಯಾವುದು ಮಿಸ್ ಮಾಡದೆ ನೋಡ್ತೀರಾ. ಸೊ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿದ್ರೆ ನಿಮಗೂ ಕೂಡ ಒಂದು ಖುಷಿ ಅನಿಸುತ್ತೆ. ಈಗ ಮದುವೆ ಹೋಗೋದಕ್ಕೆ ಎಷ್ಟು ಖುಷಿಯಾಗಿ ಬರ್ತೀರಾ ಅಲ್ವಾ. ಸೊ ಹಾಗೆಯೇ ಒಂದು ಮದುವೆ ವಿಡಿಯೋ ನೋಡೋದಕ್ಕೂ ಅಷ್ಟೇ ಖುಷಿಯಾಗಿರ್ತೀರ. ಸೊ ಅದಕ್ಕೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ನಾವು ಯಾವ ರೀತಿ ಒಂದು ಶಾಸ್ತ್ರ ಎಲ್ಲ ಮಾಡಿದ್ವಿ ಅಂತ ಹೇಳಿ. ಸೊ ಓಕೆ, ನಾನು ನಿಮಗೆ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ, ಮದುವೆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಸೊ ಓಕೆ, ಈ ವಿಡಿಯೋನ ಎಂಜಾಯ್ ಮಾಡಿ. ಬಾಯ್ ಬಾಯ್.